ಕಳೆದೇ ಹೋದರೆ ನಮ್ಮ ಸಾಲಗಳು ನಮ್ಮಿಂದ ದೂರ ಆಗೋದಿಲ್ಲ. ಈ ಕಷ್ಟಗಳು, ಈ ಒಂದು ಸಂಕಷ್ಟಗಳು, ಈ ನೋವುಗಳು, ಬಾಧೆಗಳು ಇವೆಲ್ಲವೂ ನಮ್ಮನ್ನು ಕಾಡ್ತಿರುತ್ತೆ ಬಿಡದೆ. ನಿಮ್ಮ ಜೀವನದಲ್ಲಿ 10 ಕೋಟಿ ರೂಪಾಯಿಯನ್ನು ಮಾಡಲೇಬೇಕು ಅಂತ ಇರ್ತೀರೋ ಅಂಥವ್ರಿಗೆ ಈ ವರ್ಕ್ಶಾಪ್. ಸೊ ನನ್ನ ಕಡೆ ಒಂದು ಗ್ಯಾರಂಟಿ ಇದೆ, ನೀವು ನಾನು ಹೇಳಿಕೊಡೋದನ್ನು, ನಾನಲ್ಲ ವಿಶ್ವ ಹೇಳಿಕೊಡೋದನ್ನು ಸ್ಪೆಷಲ್ ವರ್ಕ್ಶಾಪ್ ಮುಖಾಂತರ ಕಲಿತು ನೀವು ಅಳವಡಿಸ್ಕೊಳ್ಳೋದೇ ಆದರೆ 100% ಗ್ಯಾರಂಟಿ ಮಿನಿಮಮ್ 10 ಕೋಟಿ ರೂಪಾಯಿ ನೀವು ಮಾಡ್ತೀರಾ. ಅಷ್ಟೇ ಅಲ್ಲ, ಬಂಡವಾಳ ಮುಖ್ಯ ಅಲ್ಲ. ನೀವು ಅಂದ್ಕೊಳ್ತೀರಾ, ಅರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಸಮಯದಿಂದ ಅಂದ್ಕೊಳ್ತಿದ್ದೇನೆ, ಆಗ್ತಿಲ್ಲ, ಯಾಕಂದರೆ ಬಂಡವಾಳ ಇಲ್ಲ. ಸಾರಿ ಟು ಸೇ ದಿಸ್, ಬಂಡವಾಳ ಇರೋವನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕಾಗಲ್ಲ. ಯಾರಿಗೆ ಮನಸ್ಸಿದೆಯೋ ಅವನಿಗೆ ಬಂಡವಾಳ ಯೂನಿವರ್ಸೇ ಆಗಿರುತ್ತೆ. 100% ನಾವೇನು ಅಂದ್ಕೊಳ್ತೇವೋ, ಏನು ಮಾಡಬೇಕಂತಿರ್ತೀವೋ ಅಂಥದಕ್ಕೆಲ್ಲ ಯೂನಿವರ್ಸ್ ಜೊತೆ ಇರ್ತಾನೆ. ಆ ಪರಮಾತ್ಮ, ರಾಮ, ಯೂನಿವರ್ಸೇ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಬರ್ತಾನೆ. ಯಾವಾಗ ನಮ್ಮ ಮನಸ್ಥಿತಿ ಸರಿ ಹೋಗಿ ಧನಾಕರ್ಷಣೆ ಆಗುವಂಥ ವ್ಯಕ್ತಿ ನಾವಾದಾಗ ಮಾತ್ರ ಆ ಪರಮಾತ್ಮ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ಗೊತ್ತಿರಲಿಲ್ಲ 3 ದಿನದೊಳಗಡೆ ಗೊತ್ತಾಗ್ಬಿಡುತ್ತೆ, ಅಥವಾ ಮ್ಯಾಕ್ಸಿಮಮ್ 9 ದಿನದೊಳಗಡೆ ಗೊತ್ತಾಗ್ಬಿಡುತ್ತೆ. ಸೊ ದಯವಿಟ್ಟು ಮಾಡಿ, ನಥಿಂಗ್ ರಾಂಗ್, ಇದಕ್ಕೇನೋ ಖರ್ಚೇ ಆಗೋದಿಲ್ಲ. ನೀವು ಒಬ್ಬರೇ ಮಾಡುವಂಥದ್ದು, ಯಾರಿಗೂ ಸಹ ಹೇಳಬೇಡಿ. ನಿಮ್ಮ ಫ್ರೆಂಡ್ಸ್ಗಾಗಲಿ, ಮನೆಯಲ್ಲಾಗಲಿ ಯಾರಿಗೂ ಸಹ ನೀವೇನು ಮಾಡ್ತಿದ್ದೀರಾ ಅಂತ ಹೇಳದೇ ಮಾಡಿದಾಗ ನಿಮಗೆ ಫಲ ಅನ್ನುವಂಥದ್ದು, ಫ್ರೂಟ್ ಅನ್ನುವಂಥದ್ದು ಬೇಗ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ನಾವು ಜೀವನದಲ್ಲಿ ಹೇಗೆ ಆರ್ಥಿಕವಾಗಿ ಬೆಳೆಯೋದು, ನಾವು ಕಂಡಂಥ ಕನಸನ್ನು ನನಸು ಮಾಡ್ಕೊಳ್ಳೋದು ಹೇಗೆ, ನಮಗೇನಾದರೂ ಅಡೆತಡೆಗಳಿದ್ರೆ ಆ ಅಡೆತಡೆಗಳಿಗೆ ಕಾರಣ ಏನು, ಯಾವ ರೀತಿ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ನಾವು ಜೀವನದಲ್ಲಿ ಮುಂದುವರಿಬಹುದು, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತು ಯಾವ ವಿಶೇಷ ಮಾಹಿತಿಯನ್ನು ಗುರೂಜಿಯವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ, ಬನ್ನಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಮುಂಬರುವ ಏಪ್ರಿಲ್ 26ನೇ ತಾರೀಕು ಈ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅನ್ನ ನಡೆಸ್ತಾ ಇದ್ದೀರಾ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಜನ ನಮಗೆ ಫೋನ್ ಮಾಡ್ತಿದ್ದಾರೆ. ಈ ವರ್ಕ್ಶಾಪ್ ಅಲ್ಲಿ ಯಾವ ವಿಚಾರದ ಬಗ್ಗೆ ಗುರುಜಿಯವರು ಮಾಹಿತಿ ಕೊಡ್ತಿದ್ದಾರೆ, ಏನ್ ಹೇಳ್ಕೊಡ್ತಾರೆ, ಇದರ ಸ್ಪೆಷಾಲಿಟಿ ತಿಳಿಸ್ಕೊಡಿ ಅಂತ. ಸೊ ಕಾರ್ಯಕ್ರಮದ ಆರಂಭದಲ್ಲಿ ಗುರುಜಿ, ಈ ಮುಂಬರುವ ಏಪ್ರಿಲ್ 26ನೇ ತಾರೀಕಿನ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡಿ. ಥ್ಯಾಂಕ್ ಯು ಮೇಡಮ್ ಫಾರ್ ಆಸ್ಕಿಂಗ್ ಸಚ್ ಎ ಬ್ಯೂಟಿಫುಲ್ ಕ್ವೆಶ್ಚನ್. ಸೊ ಮೊದಲಿಗೆ ನೀವು 26ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಸ್ಪೆಷಲ್ ವರ್ಕ್ಶಾಪ್ ಬಗ್ಗೆ ತಿಳಿಸ್ಕೊಡಿ ಅಂತ ನೀವು ಕೇಳಿದರೆ, ವೆಲ್ 90% ಆಫ್ ದ ಸೀಟ್ಸ್ ಹ್ಯಾವ್ ಆಲ್ರೆಡಿ ಬುಕ್ಡ್. ಎಲ್ಲ ಬುಕ್ ಆಗಿಬಿಟ್ಟಿದೆ ಬಹುತೇಕ. ಸೊ ಯಾಕೆ ಇಷ್ಟು ಬೇಗ, ಯಾಕೆ ಎಲ್ಲರೂ ಇಷ್ಟೊಂದು ಒಲವು ತೋರಿಸ್ತಾರೆ ಸ್ಪೆಷಲ್ ವರ್ಕ್ಶಾಪ್ ಬಗ್ಗೆ ಅಂತಂದರೆ, ನಾನು ಫೌಂಡೇಶನ್ ವರ್ಕ್ಶಾಪಲ್ಲಿ ಬಿಸ್ನೆಸ್ ಬಗ್ಗೆ, ವ್ಯಾಪಾರದ ಬಗ್ಗೆ, ಹೇಗೆ ಕೆಲವು ನಿಯಮಗಳು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ, ಇವ್ಯಾವುದ್ರ ಬಗ್ಗೆನೂ ನಾನು ಫೌಂಡೇಶನ್ ವರ್ಕ್ಶಾಪಲ್ಲಿ ಹೇಳ್ಕೊಡೋದಕ್ಕೆ ಸಮಯ ಸಿಗೋದಿಲ್ಲ. ಸ್ಪೆಷಲ್ ವರ್ಕ್ಶಾಪಲ್ಲಿ ಮಾತ್ರ ಹಲವಾರು ವಿಚಾರಗಳನ್ನು ಮುಕ್ತವಾಗಿ ನಾನು ಹೇಳಲಿಕ್ಕೆ ಸಾಧ್ಯ. ಹಾಗೆ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ನಾನು ತುಂಬ ಸಲ ಹೇಳ್ತಿರ್ತೇನೆ, ಕರ್ಮ ಕಳೆದಿದ್ರೆ ಮಾತ್ರ ಲಕ್ಷ್ಮಿಯು ನಮ್ಮ ಜೀವನಕ್ಕೆ ಬರೋದಕ್ಕೆ, ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ತಯಾರಾಗ್ತೇವೆ. ಗೊತ್ತಿರಲಿ, ಕರ್ಮ ಕಳೆದೇ ಹೋದರೆ ನಮ್ಮ ಸಾಲಗಳು ನಮ್ಮಿಂದ ದೂರ ಆಗೋದಿಲ್ಲ. ಈ ಕಷ್ಟಗಳು, ಈ ಒಂದು ಸಂಕಷ್ಟಗಳು, ಈ ನೋವುಗಳು, ಬಾಧೆಗಳು ಇವೆಲ್ಲವೂ ನಮ್ಮನ್ನು ಕಾಡ್ತಿರುತ್ತೆ
ಬಿಡದೆ. ಸೊ ಹಾಗಾಗಿ ಕರ್ಮ ಕಳೆದವ್ರಿಗೆ ಮಾತ್ರ ಈ ಸ್ಪೆಷಲ್ ಕಾರ್ಯಾಗಾರವಾಗಿರುತ್ತೆ. ಯಾರೆಲ್ಲ ಮಿನಿಮಮ್ ನಿಮ್ಮ ಜೀವನದಲ್ಲಿ 10 ಕೋಟಿ ರೂಪಾಯಿಯನ್ನು ಮಾಡಲೇಬೇಕು ಅಂತ ಇರ್ತೀರೋ ಅಂಥವ್ರಿಗೆ ಈ ವರ್ಕ್ಶಾಪ್. ಸೊ ನನ್ನ ಕಡೆಯಿಂದನೂ ಒಂದು ಗ್ಯಾರಂಟಿ ಇದೆ. ನೀವು ನಾನು ಹೇಳಿಕೊಡೋದನ್ನು, ನಾನಲ್ಲ ವಿಶ್ವ ಹೇಳಿಕೊಡೋದನ್ನು ಸ್ಪೆಷಲ್ ವರ್ಕ್ಶಾಪ್ ಮುಖಾಂತರ ಕಲಿತು ನೀವು ಅಳವಡಿಸ್ಕೊಳ್ಳೋದೇ ಆದರೆ 100% ಗ್ಯಾರಂಟಿ ಮಿನಿಮಮ್ 10 ಕೋಟಿ ರೂಪಾಯಿ ನೀವು ಮಾಡೇ ಮಾಡ್ತೀರಾ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಮಿನಿಮಮ್ 3 ಲಕ್ಷ ರೂಪಾಯಿ ದುಡಿಯುವಂಥ ವ್ಯಾಪಾರಗಳ ಬಗ್ಗೆ ನಾವು ಅದರಲ್ಲಿ ಚರ್ಚೆ ಮಾಡ್ತೇವೆ. 72 ಬಿಸ್ನೆಸ್ಗಳ ಬಗ್ಗೆ ನಾವು ಆ ಸ್ಪೆಷಲ್ ವರ್ಕ್ಶಾಪಲ್ಲಿ ತಿಳಿದುಕೊಳ್ತೇವೆ. ಖಂಡಿತವಾಗಿಯೂ ಎಲ್ಲರೂ ಮಾಡಬಹುದಾದಂಥ ಒಂದು ವ್ಯಾಪಾರಗಳನ್ನು ನಾನು ಅಲ್ಲಿ ತಿಳಿಸ್ಕೊಡ್ತೇನೆ. ಬಂಡವಾಳ ಮುಖ್ಯ ಅಲ್ಲ. ನೀವು ಅಂದ್ಕೊಳ್ತೀರಾ, ಅರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಸಮಯದಿಂದ ಅಂದ್ಕೊಳ್ತಿದ್ದೇನೆ, ಆಗ್ತಿಲ್ಲ, ಯಾಕಂದರೆ ಬಂಡವಾಳ ಇಲ್ಲ. ಸಾರಿ ಟು ಸೇ ದಿಸ್, ಬಂಡವಾಳ ಇರೋವನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕಾಗಲ್ಲ. ಯಾರಿಗೆ ಮನಸ್ಸಿದೆಯೋ ಅವನಿಗೆ ಬಂಡವಾಳ ಯೂನಿವರ್ಸೇ ಆಗಿರುತ್ತೆ. 100% ನಾವೇನು ಅಂದ್ಕೊಳ್ತೇವೋ, ಏನು ಮಾಡಬೇಕಂತಿರ್ತೀವೋ ಅಂಥದಕ್ಕೆಲ್ಲ ಯೂನಿವರ್ಸ್ ಜೊತೆ ಇರ್ತಾನೆ. ನಾವು ಯಾರ್ಯಾರೋ ಪಾರ್ಟ್ನರ್ಶಿಪ್ ಅವಶ್ಯಕತೆ ಇಲ್ಲ. ನೀವು ಅಂದ್ಕೊಳ್ಬೋದು, ಅರೆ ನನಗೆ ಯಾರಿಲ್ಲ, ಜೊತೆಯಲ್ಲಿ ಯಾರೂ ಇಲ್ಲ, ಸಪೋರ್ಟ್ ಯಾರಿಲ್ಲ ಅಂತಂತೇಳಿ. ಅಲ್ಲ, ಮನುಷ್ಯರ ಸಪೋರ್ಟ್ ಬೇಕಾ ಇಲ್ಲ ನಿಮ್ಗೆ ದೇವರ ಸಪೋರ್ಟ್, ಯೂನಿವರ್ಸ್ ಸಪೋರ್ಟ್ ಬೇಕಾ? ಯಾರಿಗೆಲ್ಲ ಯಾರೂ ಇಲ್ಲ ಅಂತಿದ್ದೀರೋ ಅಂಥವ್ರಿಗೋಸ್ಕರ ಉಚಿತವಾಗಿ ಆ ಶ್ರೀಕೃಷ್ಣ, ಆ ಪರಮಾತ್ಮ, ಆ ರಾಮ, ಯೂನಿವರ್ಸೇ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಬರ್ತಾನೆ. ಯಾವಾಗ ನಮ್ಮ ಮನಸ್ಥಿತಿ ಸರಿ ಹೋಗಿ ಧನಾಕರ್ಷಣೆ ಆಗುವಂಥ ವ್ಯಕ್ತಿ ನಾವಾದಾಗ ಮಾತ್ರ ಆ ಪರಮಾತ್ಮ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತಾನೆ, ಗೊತ್ತಿರಲಿ. ಸೊ ಮಿನಿಮಮ್ 10 ಕೋಟಿ, ಮಿನಿಮಮ್ ಪ್ರತಿ ತಿಂಗಳು 3 ಲಕ್ಷ ದುಡಿಲೇಬೇಕು ಅಂತಿರೋರಿಗೆ ಈ ಕಾರ್ಯಾಗಾರವಾಗಿರುತ್ತೆ. ಅಷ್ಟೇ ಅಲ್ಲ, ಆಜ್ಞಾಚಕ್ರವನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಿಕೊಳ್ಳುವಂಥದ್ದು, ಜಾಗೃತಪಡಿಸ್ಕೊಳ್ಳುವಂಥದ್ದು ಅನ್ನೋವಂಥದ್ದನ್ನು ನಾನು ಈ ಕಾರ್ಯಾಗಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಆಜ್ಞಾಚಕ್ರ ಪೈನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗಿರುತ್ತೋ ಅಂಥವ್ರು ಮಾತ್ರ ಜೀವನದಲ್ಲಿ ಉತ್ತಮವಾದ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ, ಒಂದು ವೇಳೆ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಿಲ್ಲ ಅಂತಂದರೆ ನಾವು ಇದೇ ರೀತಿ ದುಡುಕ್ತಾ ಕೋಪ ಮಾಡಿಕೊಂಡು ಅಥವಾ ಹೇಗೇಗೋ ಆಲೋಚನೆಗಳು ಮಾಡಿಕೊಂಡು ಯಾರ್ಯಾರನ್ನೋ ನಂಬಿ ದುಡ್ಡು ಕಳ್ಕೊಂಡು ಎಲ್ಲೆಲ್ಲೋ ದುಡ್ಡು ಹಾಕುವಂಥದ್ದು, ಸುಮ್ಮನೆ ಯಾರ್ಯಾರ ಜೊತೆನೋ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಲಾಸ್ಗೆ ಹೋಗುವಂಥದ್ದು, ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ಸನ್ನು ಮಾಡಿಕೊಂಡು ಇದರಲ್ಲೇ ನಾನು ದೊಡ್ಡವನಾಗ್ಬಿಡ್ತೇನೆ ಅನ್ನೋ ಕನಸು ಕಟ್ಕೊಂಡಿರೋವಂಥದ್ದು, ಈ ಎಲ್ಲ ರೀತಿಯ ತಪ್ಪುಗಳನ್ನು ನಾವು ಮಾಡೋದಕ್ಕೆ ಅದು ಬಿಡದೆ ಆಜ್ಞಾಚಕ್ರವೆನ್ನುವಂಥ ಒಂದು ಅಂಶ, ಆ ವಿಶ್ವಚೇತನ ನಮಗೆ ಬಂದು ನಾವು ಒಳ್ಳೆಯ ನಿರ್ಣಯಗಳನ್ನು, ಡೆಸಿಷನ್ಸನ್ನು ಮಾಡೋದಕ್ಕೆ ಸಾಧ್ಯವನ್ನು ಪಡಿಸುತ್ತೆ. ಸೊ ಹಾಗಾಗಿ ನೀವೆಲ್ಲ ಶ್ರೀಮಂತಿಕೆಯ ಮನಸ್ಥಿತಿ ಉಳ್ಳ ವ್ಯಕ್ತಿಗಳನ್ನು ನೀವು ನೋಡಿದ್ರೆ ಬಹುತೇಕ ಅವರು ಡೆಸಿಷನ್ ಮೇಕಿಂಗ್ 99% ಅಷ್ಟು ಡೆಸಿಷನ್ಸ್ ಅವರು ಉತ್ತಮವಾಗಿ ಮಾಡ್ತಾರೆ. ಅದಕ್ಕೆ ಕಾರಣ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಿರುವಂಥದ್ದು ಗೊತ್ತಿರಲಿ. ಇದರ ಬಗ್ಗೆ ಸನಾತನ ಧರ್ಮದ ಮೂಲಕ ಹೇಗೆ ಅದನ್ನು ಚೇತನಪಡಿಸ್ಕೊಳ್ಳೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಏಂಜಲ್ ನಂಬರ್ಸ್ ಅಂತ ತುಂಬ ಜನ ಹೇಳ್ತಿರ್ತಾರೆ. ವಾಟ್ ಆರ್ ದ ಏಂಜಲ್ ನಂಬರ್ಸ್? ನಿಜವಾಗ್ಲೂ ಏಂಜಲ್ ನಂಬರ್ಸ್ಗೂ ಹಣಕ್ಕೂ ಏನಾದರೂ ಕಾರಣ ಏನಾದರೂ ಸಂಬಂಧ ಇದೆಯಾ? ಇದು ಹೇಗೆ ವರ್ಕ್ ಆಗುತ್ತೆ? ಯಾವ ಏಂಜಲ್ ನಂಬರ್ಸು ನಮಗೆ ಕಾಣಿಸ್ತಾ ಹೋಗುತ್ತೆ? ಇನ್ನು ಮುಂದೆ ಧನಾಕರ್ಷಣೆ ನಮ್ಗೆ ಆಗಬೇಕು ಅಂತಿದ್ರೆ ಯಾವ ಏಂಜಲ್ ನಂಬರ್ಸ್ ಇರುವಂಥ ನೋಟುಗಳನ್ನು, ದುಡ್ಡಿನ ನೋಟನ್ನು ನಾವು ಪರ್ಸಲ್ಲಿ ಇಟ್ಕೋಬೇಕು? ಇದರ ಬಗ್ಗೆ ವಿಶ್ವ ನಿಯಮದ ಪ್ರಕಾರ ನಾನು ತಿಳಿಸ್ಕೊಡ್ತೇನೆ. ಇದು ಇದೆಯೋ ಇಲ್ವೋ, ಒಂದು ವೇಳೆ ಇದ್ದರೆ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಕಡೆಯದಾಗಿ ಯಾರಿಗೆಲ್ಲ ನೆಮ್ಮದಿ ಬೇಕು ಅಂತಿರ್ತೀರೋ ಅಂಥವ್ರಿಗೆ ಈ ವಿಶೇಷ ಕಾರ್ಯಾಗಾರವಾಗಿರುತ್ತೆ. ನೆಮ್ಮದಿ ಬೇಕು ಅಂತಂದರೆ ಈ ಕಲಿಯುಗದಲ್ಲಿ ಧರ್ಮ, ಅರ್ಥ, ಕಾಮ ಇವು 3 ನಮಗೆ ಸಂಪೂರ್ಣವಾಗಿ ಎಷ್ಟು ಬೇಕೋ ಅಷ್ಟು ಲಭ್ಯವಾದಾಗ ಮಾತ್ರ ಮುಕ್ತಿ ಅಂತಂದ್ರೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಇದನ್ನ ಹೇಗೆ ಪಡ್ಕೊಳ್ಳೋದು ಅದನ್ನು ನಾನು ನಿಮಗೆ ಈ ವಿಶೇಷ ಕಾರ್ಯಾಗಾರ 26ನೇ ಏಪ್ರಿಲ್ ಭಾನುವಾರ 2026ರಲ್ಲಿ ನಡೆಯುವಂಥದ್ರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. 12 ಅವರ್ ವರ್ಕ್ಶಾಪ್ ಇದು. ಗೆಟ್ ರೆಡಿ. ನಾನು ರೆಡಿ ಆಗಿದ್ದೇನೆ ನಿಮ್ಗೆ ತಿಳಿಸ್ಕೊಡೋದಕ್ಕೆ, ಹೇಳ್ಕೊಡೋದಕ್ಕೆ. ನೀವು ರೆಡಿ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. ಓಕೆ, ಕರ್ಮ ಕಳೆದವ್ರಿಗೆ ಈ ಕಾರ್ಯಾಗಾರ ಆಗುತ್ತೆ. ಸೊ ಯಾರಿಗೆಲ್ಲ ಕರ್ಮ ಕಳೆದಿದೆಯೋ ಅವರು ಮಾತ್ರ ಈ ಕಾರ್ಯಾಗಾರಕ್ಕೆ ಬರೋದಕ್ಕೆ ಸಾಧ್ಯ.
ಎಸ್, ದಟ್ ಈಸ್ ದ ಫಸ್ಟ್ ಕ್ವೆಶನ್ಸ್ ಆನ್ಸರ್ ಮೇಡಮ್. ಗುರುಜಿ, ಈ ಬಾರಿ ನನಗೆ ದಾವಣಗೆರೆಯಿಂದ ಬಸಪ್ಪ ಅವರು ಮೆಸೇಜ್ ಮಾಡಿದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ನಮ್ಮೊಂದಿಗೆ ಹೇಳ್ಕೊಂಡಿದ್ದಾರೆ. ಅವರ ಪ್ರಶ್ನೆಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗುರುಜಿ, ನಾನು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು, ಏನೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ನನಗೊಂದು ಸ್ವಂತ ಮನೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಸೂರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಅವರ ಪ್ರಶ್ನೆ. ಇದು ಪ್ರಶ್ನೆ ಕೇಳಿರೋದು ಅವರಾದರೂ ಕೂಡ ಎಷ್ಟೋ ಜನರಿಗೆ ಇದೇ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಒಂದು ಸೂರು ಕಟ್ಕೊಳ್ಳೋದಕ್ಕೂ ತುಂಬ ಒದ್ದಾಡ್ತಾ ಇರ್ತಾರೆ, ಕಷ್ಟಪಡ್ತಿರ್ತಾರೆ, ಏನು ಮಾಡಿದ್ರೂ ಆಗ್ತಾ ಇರಲ್ಲ. ಈ ರೀತಿ ಸಮಸ್ಯೆಗಳು ಯಾಕಾಗತ್ತೆ ಗುರುಜಿ? ಬಹುತೇಕ ಈ ಪ್ರಶ್ನೆಗಳು ಸರಿಸುಮಾರು ಎಲ್ಲರದ್ದು ಆಗಿರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಡೌಟ್ಸ್. ಇನ್ ಫ್ಯಾಕ್ಟ್ ಇಟ್ಸ್ ಅ ಕನ್ಫ್ಯೂಷನ್. ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಮೇಡಮ್. ಐ ಥಿಂಕ್ ಈಸಿಲಿ ವಿ ಕ್ಯಾನ್ ಆಲ್ ಅಂಡರ್ಸ್ಟ್ಯಾಂಡ್. ನೋಡಿ, ನಮಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೇಕು, ನಾವು ಹೇಗೆ ಬೇಕೋ ಹಾಗೆಲ್ಲ ಬದುಕಬೇಕು ಅನ್ನೋದಾದರೆ ನಮಗೆ ಮಿನಿಮಮ್ ಅಂತ ಏನೋ ಇರುತ್ತೆ. ಆ ಮಿನಿಮಮ್ ಇದ್ದಾಗ ಮಾತ್ರ ಜೀವನ ಅದ್ಭುತವಾಗಿ ನಡೆಯುತ್ತೆ. ನೋಡಿ, ನಮ್ಮ ಹತ್ರ ಈಗೊಂದು ಕಾರ್ ಇರುತ್ತೆ ಅಂದ್ಕೊಳ್ಳೋಣಪ್ಪ. ಈ ಕಾರ್ಗೆ 4 ಚಕ್ರಗಳಿರುತ್ತೆ. ಅದಕ್ಕೆ ಆ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲೇ ಹೇಳಿರ್ತಾರೆ, ಇಷ್ಟು ಏರ್ ಇದ್ದರೆ, ಇಷ್ಟು ಗಾಳಿ ಇದ್ದರೆ ಮಾತ್ರ ಟಯರ್ ಮುಂದೋಗುತ್ತೆ ಅಂತಂತೇಳಿ. ಫಾರ್ ಎಕ್ಸಾಂಪಲ್, ಯಾವುದೋ SUV ಕಾರು ಟಯರ್ ಆಗಿದ್ದರೆ 35ಇಂದ 40 ಏನೋ ಇಟ್ಕೊಳ್ತಾರೆ, ಅಂದರೆ ಟಯರ್ ಪ್ರೆಷರು. ಸಪೋಸ್ ನಮ್ಮ ಟಯರಲ್ಲಿ ಟಯರ್ ಗಾಳಿ ಒಂದು ಬರೀ 10, 5 ಇದ್ದರೆ ಅದು ಪಂಕ್ಚರ್ಗೆ ಸಮ ತಾನೇ. ಹೇಗೆ ಗಾಡಿ ಮುಂದೆ ಹೋಗುತ್ತೆ? ಸೊ ಹೇಗದು ನಾವು ಅಂದುಕೊಂಡಾಗೆ ಚಲಿಸೋದಕ್ಕಾಗುತ್ತೆ ಕಾರನ್ನು? ನೀವೇ ಯೋಚನೆ ಮಾಡಿ. ಸೊ ಹೇಗೆ ಮಿನಿಮಮ್ ಅಂತ ಏನೆಲ್ಲ ಇರುತ್ತೋ, ಈಗ ನಮ್ಮ ಬಾಡಿಗೆ, ನಮ್ಮ ಶರೀರಕ್ಕೆ ಮಿನಿಮಮ್ ಎಷ್ಟು ರಕ್ತ ಇರಬೇಕು? 5ರಿಂದ 5.5 ಲೀಟರು ಅಥವಾ 6 ಲೀಟರ್ಸ್ ಏನೋ. ಟು ಬಿ ವೆರಿ ಪ್ರಿಸೈಸ್, ಮೇ ಬಿ ಸಮ್ವೇರ್ ಅರೌಂಡ್ ದ್ಯಾಟ್ 5 to 6 ಲೀಟರ್ಸ್. ಸೊ ಮಿನಿಮಮ್ ಅಷ್ಟಿದ್ದರೆ ಮಾತ್ರ ನಾವು ಫಂಕ್ಷನ್ ಆಗುವಂಥದ್ದು. ಮಿನಿಮಮ್ ಅಟ್ಲೀಸ್ಟ್ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು 70 to 75, 80 ಇದ್ದರೂ ಓಕೆ. ಐ ಆಮ್ ಸೇಯಿಂಗ್ ಮಿನಿಮಮ್. ಈಗ ಒಂದು ವೇಳೆ ಹಾರ್ಟ್ ಬೀಟ್ ಅನ್ನುವಂಥದ್ದು 40, 30 ಅಥವಾ 25 ಅಷ್ಟು ಹೊಡ್ಕೊಳ್ತಿದ್ರೆ ನಿಮಿಷಕ್ಕೆ, ಖಂಡಿತವಾಗಿಯೂ ಲೋ ಬ್ಲಡ್ ಪ್ರೆಷರ್ ಆಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿದ್ದು ಬಿಡ್ತೇವೆ ನಾವು, ವಿಲ್ ಕೊಲ್ಯಾಪ್ಸ್. ಸೊ ಹಾಗಾಗಿ ಈ ಮಿನಿಮಮ್ ಅನ್ನುವಂಥದ್ದನ್ನು ನಾವು ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿ ದುಡಿಯೋರಂಥವ್ರು ಆಗಬೇಕು. ಯಾವಾಗ ನಮಗೆ ಬರೋದು ಜೀವನ ಮಾಡೋದಕ್ಕೆ ಸಾಕಾಗೋದಿಲ್ವೋ, ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಳೋರು ನಾವು ಆಗಿರಲ್ವೋ, ಆಗ ಮಾತ್ರ ನಮ್ಮ ಕನಸುಗಳು ಈಡೇರದೆ ಈ ರೀತಿ ಕಷ್ಟಕ್ಕೆ ಬಸಪ್ಪನವ್ರು ದಾವಣಗೆರೆಯವ್ರು ಏನು ಹೇಳ್ತಿದ್ದಾರೋ ಅದೇ ರೀತಿ ನಾವುಗಳು ಆಗಿಬಿಡ್ತೇವೆ, ಗೊತ್ತಿರಲಿ. ಸಪೋಸಿಂಗ್, ನಾನು ಅದಕ್ಕೆ ಪದೇ ಪದೇ ಹೇಳ್ತಿರ್ತೇನೆ, ವಾಟ್ ಈಸ್ ದ ಮಿನಿಮಮ್ ದಟ್ ಯು ಮಸ್ಟ್ ಅರ್ನ್? ನೋಡಿ, ಖರ್ಚಿಗೆ ಮಿನಿಮಮ್ ಅಂತ ಇರುತ್ತೆ. ಈ ಮನೆಗೆ ಇಷ್ಟೇ ಖರ್ಚಾಗೋದಪ್ಪ, ಈ ಬಟ್ಟೆ ತೆಗೆದುಕೊಂಡು ಬರಬೇಕು, ಮುಂದೆ ಹಬ್ಬ ಬರ್ತಿದೆ, ಹಬ್ಬಕ್ಕೆ ಇಷ್ಟು ಖರ್ಚು ಮಾಡೋಣ, ನೋಡಿ ಅದಕ್ಕೆಲ್ಲ ಸೆಟ್ ಮಾಡ್ಬೋದು, ಇಷ್ಟಿಷ್ಟು ಅಂತಂತೇಳಿ. ಹೆಚ್ಚು ಮಾಡಲಿಕ್ಕಾಗಲ್ಲ. ಈಗ ಸಪೋಸ್ ಯಾವುದೋ ಒಂದು ಹಬ್ಬ ಬರುತ್ತೆ, ಅಮ್ಮಮ್ಮ ಅಂದರೆ 1 ಲಕ್ಷ ಖರ್ಚು ಮಾಡ್ಬೋದಾ, ಇಲ್ಲ 10 ಲಕ್ಷ ಮಾಡ್ಬೋದಾ, ಎಲ್ಲ ದುಡ್ಡಿರೋರು 1 ಕೋಟಿ ರೂಪಾಯಿ ಮಾಡ್ಬೋದಾ? ಅದಕ್ಕಿಂತ ಏನು ಜಾಸ್ತಿ ಮಾಡಲಿಕ್ಕಾಗೋದಿಲ್ವಲ್ಲ. ಆದರೆ ನಮ್ಮ ಅರ್ನಿಂಗ್ಗೆ ಬಂದರೆ ದರ್ ಇಸ್ ನಥಿಂಗ್ ಕಾಲ್ಡ್ ಅ ಲಿಮಿಟ್. ಎಷ್ಟು ಬೇಕಾದರೂ ಅರ್ನ್ ಮಾಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಅಥವಾ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದರೂ, ಯಾವುದೇ ದೇಶಕ್ಕೆ ಹೋದರೂ ಯಾರೂ ಸಹ ಹೇಳಲಿಲ್ಲ ಇದಕ್ಕಿಂತ ಹೆಚ್ಚು ನೀವು ಸಂಪಾದನೆ ಮಾಡೋಂಗಿಲ್ಲ ಅಂತಂತೇಳಿ. ಇದು ನೋಡಿ ತದ್ವಿರುದ್ಧ ಹೇಗಿದೆ. ಇದು ಎಲ್ಲ ಶ್ರೀಮಂತರು ಮಾಡ್ತಿದ್ದಾರೆ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿದ್ದಾರೆ. ಹೇಗೆ ಬೇಕೋ ಹಾಗೆ ಅವ್ರು ಬದುಕೋದಕ್ಕೆ ಸಾಧ್ಯ ಹೇಗಾಗಿರೋದು, ಅವ್ರು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಆಗಿದ್ದಕ್ಕೆ. ಆದರೆ ಬಡವ್ರಿಗೆ, ಬಡ ಮನಸ್ಥಿತಿ ಇರೋರಿಗೆ ಬಂದರೆ, ಅಯ್ಯೋ ನನಗಿಷ್ಟೇ ಆಗೋದು, ಇದಕ್ಕಿಂತ ಹೆಚ್ಚಾಗೋದಿಲ್ಲ, ಏನು ಮಾಡಿದ್ರೂ ಆಗ್ತಿಲ್ಲ, ಬರೀ ನೆಗೆಟಿವ್ಸೇ ಅವ್ರ ಮೈಂಡಲ್ಲಿ ತುಂಬ್ಕೊಂಡಿರುತ್ತೆ. ಒಂದು ಸಲ ನಿಮಗೆ ಇನ್ಸಿಡೆಂಟ್ ಶೇರ್ ಮಾಡಬೇಕು, ಆಗ ನಿಮಗಿನ್ನೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವು ಬರುತ್ತೆ. ಒಂದು ಓಲಾ ಕಾರಲ್ಲಿ ಹೋಗ್ತಿದ್ದೆ, ನಾಟ್ ಜಸ್ಟ್ ಒನ್ಸ್, ತುಂಬ ಸಲ ಇದನ್ನು ರಿಸರ್ಚ್ ಮಾಡೋದಕ್ಕೋಸ್ಕರನೇ ನಾನು ಹಲವಾರು ಕಡೆ ಇದನ್ನು ಮಾತಾಡ್ತಾ, ಚರ್ಚೆ ಮಾಡ್ತಾ, ಯಾರಾದರೂ ಸಿಕ್ಕರೆ ನಾನು ತಿಳ್ಕೊಳ್ಬೇಕು ಇವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಂತೇಳಿ
ಮಾತಾಡ್ತಾ ಮೊನ್ನೆ ಓಲಾ ಕಾರಲ್ಲಿ ಮತ್ತು ಆಟೋದಲ್ಲಿ ಇನ್ನಿತರೆ ಇದರಲ್ಲಿ ಹೋಗ್ತಿದ್ದೆ. ಆಗ ನಾನು ಒಬ್ಬರನ್ನ ಕೇಳಿದೆ, ಏನು ಸ್ವಾಮಿ ಇಷ್ಟು ದುಡಿತಿದ್ದೀರಾ ಪ್ರತಿದಿನ, ತಿಂಗಳು ಎಷ್ಟು ಖರ್ಚಾಗುತ್ತೆ ಅಂತಂತೆಲ್ಲ ಕೇಳ್ತಿದ್ದೆ. ಅವ್ರು ಹೇಳ್ತಿದ್ರು, ಏನೋ ಸ್ವಾಮಿ ಫುಲ್ ಕಾಂಪಿಟೀಷನ್ನು, ಏನೂ ಬಿಸ್ನೆಸ್ಸೇ ಇಲ್ಲ. ಒಂದಿನ 1,500 ಆಗುತ್ತೆ, ಇನ್ನೊಂದು ದಿನ 500 ರೂಪಾಯಿ ಆಗುತ್ತೆ, ಇನ್ನೊಂದು ದಿನ 2,000 ಆಗುತ್ತೆ, ಹೇಳೋದಕ್ಕೆ ಬರೋದಿಲ್ಲ. ತಿಂಗಳಿಗೆ ನಮಗೆ 40,000-50 ಸಾವಿರ ಬೇಕು. ನಾವು ದುಡಿಯೋದು ಬರೀ ಏನೋ ಸಾಲ್ತಾನೇ ಇಲ್ಲ, ಸಾಲ ಎಲ್ಲ ಇದೆ, ಮಕ್ಕಳನ್ನ ಓದಿಸ್ಬೇಕು, ಏನು ಮಾಡೋದು, ಇದು ಬಿಟ್ಟರೆ ಏನೊಂದು ಗೊತ್ತಿಲ್ಲ ನಮಗೆ ಅಂತಂತೆಲ್ಲ ಹೇಳ್ತಿದ್ರು. ಐ ಫೆಲ್ಟ್ ಎವ್ರಿಥಿಂಗ್ ದಟ್ ಈ ಸ್ಪೋಕ್. ಅವ್ರು ಏನೆಲ್ಲ ಹೇಳ್ತಿದ್ರೋ ಅದೆಲ್ಲ ನೆಗೆಟಿವೇ ಆಗಿತ್ತು, ಒಂದು ಸಹ ಪಾಸಿಟಿವ್ ಇರಲಿಲ್ಲ. ನಾನು ಸುಮ್ಮನೆ ಜನರಲಾಗಿ ಕೇಳಿದೆ, ಸ್ವಾಮಿ ನೀವು ಎಷ್ಟು ಬೇಕು ಎಷ್ಟು ಬೇಡ ಅಂತ, ಅಷ್ಟು ದುಡಿತಿದ್ದೀರ ಪ್ರತಿ ತಿಂಗಳು, ಅದಕ್ಕೆಲ್ಲ ಒಂದು ಬಜೆಟ್ ಇದೆಯಾ ಅಂತಂತ ಕೇಳಿದೆ. ಅಯ್ಯೋ ಏನು ಬಜೆಟ್ ಬಿಡಿ ಸ್ವಾಮಿ, ಬರೋದು ಅಲ್ಲಿಗಲ್ಲಿಗೆ ಸರೋಗ್ತದೆ, ಇಲ್ಲ ಸಾಲ್ತಾನೆ ಇಲ್ಲ ಸಾಲಕ್ಕೆ ಹೋಗ್ತಿದೆ ಅಂತಿದ್ರೆ ಬಜೆಟ್ ಅಂತೀರಾ, ಏನು ಬಜೆಟ್ ಅದು, ಬಜೆಟ್ ಬರೆದು ಬಿಟ್ರೆ ದುಡ್ಡು ಬಂದುಬಿಡುತ್ತಾ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಓಕೆ ಅಷ್ಟೇ ಕೇಳಿದೆ, ಬಜೆಟ್ ಇರಲಿಲ್ಲ. ಆಮೇಲೆ ಪ್ರತಿದಿನ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ, ಎಷ್ಟೊತ್ತಿಗೆ ಎಂಡ್ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಹೇಳ್ತಿದ್ರು, ಹೇಗಾಗುತ್ತೋ ಹಾಗೆ, ಜನರಲಿ ಒಂದು 12 ಅವರ್ ಕೆಲಸ ಮಾಡ್ತೀವಿ, ಬೆಳಗ್ಗೆ ಈ ಟೈಮ್ ಬರ್ತೀವಿ, ಸಂಜೆ ಆ ಟೈಮ್ಗೆ ಹೋಗ್ತೀವಿ ಅಂತಂತ ಹೇಳ್ತಿದ್ರು. ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಾ ಅಂತಂದೆ. ಏನು ಮಾಡೋದು, ಬೇಜಾರಾಗ್ತಿರುತ್ತೆ, ಹೇಗೋ ಮೊಬೈಲ್ ಇದೆ, ರೀಲ್ಸ್ ನೋಡ್ತಿರ್ತೀವಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅನ್ನೋ ರೀತಿ ಅಂತಂತ ಹೇಳ್ತಿದ್ರು. ಎಲ್ಲಿ ಟಯರ್ಡ್ ಆಗುತ್ತೋ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಳ್ತೀವಿ ಅಂತ ಹೇಳ್ತಿದ್ರು. ಸೊ ಜಸ್ಟ್ ಇಮ್ಯಾಜಿನ್ ದೇರ್ ಮೈಂಡ್ ಸೆಟ್. ಸೊ ಅವರಿಗೆ ಫ್ರೀ ಟೈಮ್ಗೆ ಒಂದೇನೋ ಕೊಟ್ಬಿಟ್ಟಿದ್ದಾರೆ, ಇದೇನೋ ಬಂದ್ಬಿಟ್ಟಿದೆ, ಈಗ ನಾವೇ ಕೊಂಡುಕೊಂಡು ನಾವೇ ಅದರಲ್ಲಿ ಆಟ ಆಡ್ತಿರ್ತೇವೆ. ಸೊ ವಿ ಜಸ್ಟ್ ವೇಸ್ಟಿಂಗ್ ಅ ಲಾಟ್ ಆಫ್ ಟೈಮ್. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಈ ವರ್ಷದಲ್ಲಿ ಏನೆಲ್ಲ ಆಗಬೇಕಂತ ಏನಾದರೂ ಅಂದುಕೊಂಡಿದ್ದೀರಾ ಅಂತ ಕೇಳಿದೆ. ಈ ವರ್ಷ 2026 ಏನಾದರೂ ಮಾಡಬೇಕು, ಏನೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಾದರೂ ತೆಗೆದುಕೊಳ್ಬೇಕು ಅಂತಂತೇನಾದರೂ ಒಂದು ಆಲೋಚನೆ ಮಾಡಿದ್ದೀರಾ ಅಂತಂದರೆ, ಯಾವ ಆಲೋಚನೆನೂ ಇಲ್ಲ ಸ್ವಾಮಿ. ಏನೋ ತಿಂತಿದ್ದೀವಿ, ಬದುಕ್ತಿದ್ದೀವಿ, ಇಲ್ಲೇನು ಶಾಶ್ವತವಾಗಿ ಇರ್ತೀವಿ, ಏನೋ ಬಂದವು ಓದ್ವು ಅನ್ನೋ ರೀತಿ ಇರುತ್ತೆ. ಇದಕ್ಕೆಲ್ಲ ಪ್ಲ್ಯಾನಿಂಗ್ ಬೇರೆ ಮಾಡಬೇಕಾ ಅಂತಂತ ಹೇಳ್ತಿದ್ರು. ಒಂದು ವೇಳೆ ಪ್ಲ್ಯಾನ್ ಮಾಡಿಬಿಟ್ರೆ ಎಲ್ಲ ಸಿಕ್ಬಿಡುತ್ತಾ ಅಂತಂತ ನನ್ನೇ ಕೇಳ್ತಿದ್ರು. ಸೊ ನಾನು ಯಾರಂತ ಅವ್ರಿಗೆ ಹೇಳಿರಲಿಲ್ಲ, ಆಮೇಲೆ ಜನರಲಾಗಿ ಕ್ಯಾಶುವಲಾಗಿ ಮಾತಾಡ್ತಿದ್ದೆ. ಆಮೇಲೆ ಹೇಳಿದೆ, ಸ್ವಾಮಿ ಹೇಗೂ ನಿಮಗೆ ತಿಂಗಳಿಗೆ 40-50 ಸಾವಿರ ಬೇಕಿದೆ, ನೀವು ದುಡಿತಿರೋದು 30, 35, 40, ಆಲ್ರೆಡಿ ಸಾಲ ಬೇರೆ ಮಾಡ್ಕೊಂಡು ಬದುಕುವಂಥ ಪರಿಸ್ಥಿತಿ, ಯಾಕೆ ನೀವು ಯಾವುದಾದ್ರೂ ಬೇರೆ ಬಿಸ್ನೆಸ್ ಮಾಡಬಾರ್ದು ಅಂತ ಕೇಳಿದೆ. ಅವ್ರು ಹೇಳುವಂಥದ್ದು, ಅಯ್ಯೋ ನಮ್ಗೆ ಯಾವುದೂ ಗೊತ್ತಿಲ್ಲ ಸ್ವಾಮಿ, ಇದೊಂದೇ ಗೊತ್ತಿರೋದು, ಎಷ್ಟೋ ವರ್ಷಗಳಿಂದ ಇದನ್ನೇ ಮಾಡ್ತಿದ್ದೀನಿ, ನಾನು ಸರಿಯಾಗಿ ಓದಲಿಲ್ಲ ಬೇರೆ, ನನಗೆ ಯಾವ ಬಿಸ್ನೆಸ್ಗಳು ಗೊತ್ತಾಗೋದೇ ಇಲ್ಲ ಅಂತಂತ ಹೇಳೋವಂಥದ್ದು. ನಾನು ಹೇಳಿದೆ, ಯಾವ್ದು ಬೇಕಾದರೂ ಕಲಿಬೋದಲ್ಲ ಸ್ವಾಮಿ, ಏನಿದೆ ಈಗ ಈ ಕಲಿಯುಗದಲ್ಲಿ, ಏನನ್ನು ಬೇಕಾದರೂ ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕಲ್ತ್ಕೊಂಡ್ಬಿಡ್ಬೋದಲ್ಲ ಅಂತಂತ ಹೇಳಿದೆ. ಅದಕ್ಕೆ ಹೇಳಿದ್ರು, ಏನೋ ತಲೆಗೆ ಹೋಗಲ್ಲ ಸ್ವಾಮಿ, ಇಷ್ಟೇ ಬಿಡಿ ಸಾಕು ಅಂತಂತ ಹೇಳ್ಕೊಂಡು ಹೊರಟ್ಬಿಟ್ರು. ಐ ಥಿಂಕ್ ಇಂಡೈರೆಕ್ಟ್ಲಿ ಸಮ್ವೇರ್ ಐ ಥಿಂಕ್ ದೆರ್ ಈಸ್ ಲಾಟ್ ಆಫ್ ಲೇಜಿನೆಸ್, ಸೋಂಬೇರಿತನ ಇದೆ, ಆಲಸ್ಯತನ ಇದೆ, ನಮಗೇನು ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಪರಿಹಾರ ಇದೆ. ಸೊ ಸನಾತನ ಧರ್ಮದಲ್ಲಿ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ತಂತ್ರಗಳಿದೆ. ನಾವಂಥದ್ದನ್ನು ಮಾಡೋದೇ ಆದರೆ ಆ ಭಗವಂತ ದೇವರೇ ನಮ್ಮ ಒಳಗಡೆ ಬಂದು ನಮ್ಮ ಜೊತೆ ಮಾತಾಡಿ, ಇಂಥದ್ದು ಮಾಡಪ್ಪ, ಈಗ ಮಾಡಿದ್ರೆ ನಿನಗೆ ಇಷ್ಟು ದುಡಿಬೋದು, ನೀನು ಚೆನ್ನಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ನೀವೆಲ್ಲರೂ ಆರಾಮಾಗಿ ಶ್ರೀಮಂತರಾಗ್ಬೋದು ಅಂತ ಆ ಭಗವಂತ ಬಂದು ನಮ್ಮ ಜೊತೆ ಮಾತಾಡ್ತಾನೆ. ಈ ಎಪಿಸೋಡ್ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಅದು ಯಾವ ತಂತ್ರ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳಿಕೊಡ್ತೇನೆ. ಇನ್ನೊಂದು ಉದಾಹರಣೆ ಕೊಡಬೇಕು ಮೇಡಮ್ ಇದರಲ್ಲಿ. ನೋಡಿ, ನಾವು ಅಂದುಕೊಂಡಿದ್ದೆಲ್ಲ ಆಗುತ್ತಾ ಅನ್ನೋ ಪ್ರಶ್ನೆ ಇರುತ್ತೆ, ಅದಕ್ಕೊಂದು ಉತ್ತರ ಕೊಡ್ತೇನೆ. ಒಂದು ಸಲ ಒಂದು ಊರಲ್ಲಿ ಒಂದು ರೈತ, ಫಾರ್ಮರು. ಸೊ 10 ಎಕರೆ 15 ಎಕರೆ ಜಮೀನಿತ್ತು, ಹೊಲ ಗದ್ದೆ ಎಲ್ಲ ಇತ್ತು. ಎಲ್ಲದಕ್ಕೂ ನಾಟಿ ಮಾಡಿ ಬಿತ್ತನೆ ಎಲ್ಲ ಬಿತ್ತಾದ್ಮೇಲೆ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ನಾನು ನಿನ್ನನ್ನೇ ನಂಬಿದ್ದೇನೆ, ಮಳೆ ಬೇಕು ನನಗೆ, ಇಷ್ಟು ಎಕರೆಗೆ ನನ್ನ ಹತ್ರ ನೀರಿಲ್ಲ, ಬೋರ್ವೆಲ್ ಇದೆ ಬಟ್ ಅಷ್ಟು ನೀರು ಸಾಲೋದಿಲ್ಲ ಇಷ್ಟು ಜಮೀನಿಗೆ, ದಯವಿಟ್ಟು ಮಳೆ ಕೊಡಪ್ಪ ಅಂತ ಬೇಡ್ಕೊಳ್ತಾನೆ. ಸೊ ಅವನು ಬೇಡ್ಕೊಂಡಿದ್ದ ಅದೇ ದಿನವೇ ಅವರೂರಲ್ಲೇ ಒಂದು ದೊಡ್ಡ ಜಾತ್ರೆ ನಡೀತಿರುತ್ತೆ. ಅಲ್ಲಿರೋ ಜನಗಳೆಲ್ಲ ಬೇಡ್ಕೊಳ್ತಾರೆ, ಇವತ್ತು ಜಾತ್ರೆ, ತೇರೆಲ್ಲ ಇದೆ, ಪೂಜೆಗಳೆಲ್ಲ ಜೋರಾಗಿ ನಡೀತಿರುತ್ತೆ, ಯಾವುದೇ ಕಾರಣಕ್ಕೂ ಮಳೆ ಕೊಡಬೇಡಪ್ಪ,
ನನಗೆ ಮಳೆ ಬೇಡ ಅಂತ ಬಹುತೇಕ ಜನಗಳು ಕೋರ್ಕೊಳ್ತಾರೆ. ಅದೇ ಊರಲ್ಲೇ ಒಂದು ಕುಂಬಾರ, ಅವ್ರು ನಿಮ್ಗೆ ಗೊತ್ತಿದೆ ಮಣ್ಣಿನಲ್ಲಿ ಪಾತ್ರೆಗಳನ್ನು ಅದು ಇದನ್ನೆಲ್ಲ ಮಾಡೋವಂಥದ್ದು. ಅವರೇನು ಕೇಳ್ಕೊಳ್ತಾರೆ, ಎಲ್ಲ ಮಾಡಿದ ಮೇಲೆ ದೇವರಲ್ಲಿ ಕೇಳ್ಕೊಳ್ಳೋವಂಥದ್ದು ಯಾವುದೇ ಕಾರಣಕ್ಕೂ ಮಳೆ ಬೇಡ, ಜಾಸ್ತಿ ಬಿಸಿಲು ಕೊಡು, ನಾನು ಮಾಡಿರೋವಂಥ ಸಾಮಾನುಗಳೆಲ್ಲನೂ ಗಟ್ಟಿಯಾಗಲಿ, ಮಳೆ ಬಂದರೆ ಎಲ್ಲ ಹೊರಟೋಗ್ಬಿಡುತ್ತೆ, ಈಗಾಗಲೇ ಕಷ್ಟದಲ್ಲಿದ್ದೀನಿ, ಲಾಸಲ್ಲಿದ್ದೀನಿ, ನನಗೆ ಹೆಚ್ಚು ಸೂರ್ಯ ಬರಲಿ, ಮಳೆ ಬೇಡ ಅಂತ ಬೇಡ್ಕೊಳ್ತಾನೆ. ಈಗ ಯೂನಿವರ್ಸ್ ಯಾವುದು ಕೊಡಬೇಕು ಮೇಡಮ್? ಒಬ್ಬರು ನೋಡಿದ್ರೆ ಒಳ್ಳೆಯ ರೈತ, 15 ಎಕರೆಯಲ್ಲಿ ಹೊಲ ಹಾಕ್ಬಿಟ್ಟಿದ್ದಾನೆ, ಗದ್ದೆ ಬೆಳೆದ್ಬಿಟ್ಟಿದ್ದಾರೆ, ಮಳೆ ಬೇಕೇ ಬೇಕು ಅಂತ ಕೋರ್ಕೊಳ್ತಿದ್ದಾನೆ. ಇತ್ತ ಕಡೆ ಬೇರೆಯವರೆಲ್ಲರೂ ಏನು ಕೋರ್ಕೊಳ್ತಿದ್ದಾರೆ, ನನಗೆ ಮಳೆ ಬೇಡ ಅಂತ ಕೋರ್ಕೊಳ್ತಿದ್ದಾರೆ. ಅದಕ್ಕೆ ಯೂನಿವರ್ಸ್ ಹೇಗಿದೆ ಅಂತಂದರೆ, ಇದು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ಈಸ್ ಅ ಪ್ರೋಗ್ರಾಮ್. ಯೂನಿವರ್ಸ್ಗೆ ಸೆಂಟಿಮೆಂಟ್ಸ್ ಇಲ್ಲ. ಅದಕ್ಕೆ ಇವ್ರು ಕೊಡಬೇಕು, ಇವ್ರು ಕೊಡಬಾರ್ದು, ಇವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅಂಥದ್ದು ಎಂಥದೂ ಇಲ್ಲ. ಯೂನಿವರ್ಸ್ ಒಂದು ಪ್ರೋಗ್ರಾಮ್ ಅಷ್ಟೇ. ಯಾವತ್ತಾಗಬೇಕೋ ಹೇಗಾಗಬೇಕೋ ಅದರ ಸಲುವಾಗಿ ಆಗ್ತಾ ಹೋಗುತ್ತೆ. ನೀವು ಕೇಳಿಕೊಂಡ್ರು ಕೇಳ್ಕೊಳ್ಳದೆ ಹೋದರು. ಇಲ್ಲಿಗೆ ನಿಲ್ಲಬೇಡಿ. ಇದು ಇನ್ನೂ ಆನ್ಸರ್ ನಾನು ಕಂಪ್ಲೀಟ್ ಮಾಡಿಲ್ಲ, ಬರೀ 10% ಕಂಪ್ಲೀಟ್ ಮಾಡಿರೋದು. ಇನ್ನು 90% ಆನ್ಸರ್ ಇಲ್ಲಿದೆ. ಈಗ ಯೂನಿವರ್ಸು ಕೇಳ್ಕೊಳ್ಳೋರು ಕೊಡುತ್ತೆ. ಯಾವಾಗ ಕೊಡುತ್ತೆ? ಯಾವಾಗ ಅವ್ರು ಕೇಳಿಕೊಳ್ಳುವುದು ಅನ್ನುವಂಥದ್ದು ತಪಸ್ಸಾದಾಗ ಯೂನಿವರ್ಸ್ ನೀವೆಂಥವರೇ ಆದರೂ, ನೀವು ಕೆಟ್ಟವರೇ ಆದರೂ, ನಿಮಗೆ ಇವತ್ತು ಕೊಡಬಾರ್ದು ಅಂತಿದ್ದರೂ ಅದು ಕೊಟ್ಟೇ ಕೊಟ್ಬಿಡುತ್ತೆ. ಅದ್ರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಸಿಸ್ಟಮ್ ಬ್ರೇಕ್ ಆಗುತ್ತೆ. ಇಲ್ಲಿ ಗೊತ್ತಿರಲಿ ನೋಡಿ. ಈಗ ಯೂನಿವರ್ಸ್ ಈ ರೀತಿನಪ್ಪ, ನಮಗೆಲ್ಲ ಟ್ರಾಫಿಕ್ ರೂಲ್ಸ್ ಇದೆ. ನಾವೆಲ್ಲೋ ಹೋಗ್ತಿರ್ತೀವಿ, ಸಡನ್ನಾಗಿ ರೆಡ್ ಲೈಟ್ ಬರುತ್ತೆ ಬೆಂಗಳೂರು ಅಂತ ಸಿಟಿಯಲ್ಲಿ ಅಂತ ಅಂದ್ಕೊಳ್ಳೋಣ. ನಾವು ನಿಂತ್ಕೊಳ್ಳೇಬೇಕು, ನಮ್ಗೆ ರೂಲ್ಸ್ ಇದೆ. ಒಂದು ವೇಳೆ ಈಗ ನಾನು ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟ್ರು, ನೀವು ಪ್ರೈಮ್ ಮಿನಿಸ್ಟ್ರು ಅಂತ ಅಂದ್ಕೊಳ್ಳಿ, ನೀವು ಹೋಗ್ತಿರ್ತೀರ, ನಿಮಗೀಗ ರೂಲ್ಸ್ ಇರುತ್ತಾ? ಆಟೋಮೇಟಿಕ್ಕಾಗಿ ಆ ಲೈಟ್ಸ್ ಎಲ್ಲನೂ ಗ್ರೀನ್ ಆಗುತ್ತೆ, ನಿಮಗೆ ಎಸ್ಕಾಟ್ ಇರುತ್ತೆ, ನಿಮ್ಮನ್ನು ಒಂದು ರಾಜಮರ್ಯಾದೆಯಲ್ಲಿ ಆ ರೋಡಲ್ಲೇ ಕರ್ಕೊಂಡು ಹೋಗುವಂಥದ್ದು. ಬೇರೆಯವ್ರಿಗೆಲ್ಲ ಅದಿಲ್ಲ. ಯಾಕೆ ನಿಮಗೆ ಮಾತ್ರ ಇದೆ? ಯಾಕಂದ್ರೆ ನೀವು ಪ್ರೈಮ್ ಮಿನಿಸ್ಟರ್ ಆಗೋದ್ರಲ್ವ, ನೀವು ನಾರ್ಮಲ್ ಅಲ್ವಲ್ಲ. ಸೊ ಹಾಗಾಗಿ ಯಾವಾಗ ಈ ಮನಸ್ಸು, ಈ ಚೈತನ್ಯ, ಈ ವಿಶ್ವ, ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀವೋ, ಆ ಒಂದು ಸುಪ್ತ ಚೇತನ ಮನಸ್ಸು ಯೂನಿವರ್ಸ್ಗೆ ಕನೆಕ್ಟ್ ಆಗಿಬಿಡುತ್ತೋ, ಆಗ ನೀವು ಕೇಳಿದ್ದದು ಕೊಡಲೇಬೇಕು. ಎಷ್ಟೋ ಜನ ನಿಮ್ಮ ವಿರುದ್ಧ ಇದ್ದರೂ, ಮಳೆ ಬೇಡ ಅಂತಂದ್ರೂ ನಿಮ್ಗೆ ಮಳೆ ಬರುತ್ತೆ. ಅಥವಾ ಎಲ್ಲರೂ ಮಳೆ ಬೇಕು ಅಂತಿದ್ದು ನೀವೊಬ್ಬರು ಮಳೆ ಬೇಡ ಅಂತಂದರೆ ಮಳೆ ಬರೋದೇ ಇಲ್ಲ. ಸೊ ಇದು ನಡೆಯುತ್ತೆ. ಅದಕ್ಕೋಸ್ಕರ ನೀವು ನೋಡಿದ್ರೆ, ಪುರಾಣಗಳಲ್ಲಿ ನೀವು ನೋಡಿದ್ರೆ, ಭಸ್ಮಾಸುರ ಆಗ್ಬೋದು, ರಕ್ತ ಬೀಜಾಸುರ ಆಗ್ಬೋದು, ಹಿರಣ್ಯಕಶಿಪು ಆಗ್ಬೋದು, ರಾವಣ ಆಗ್ಬೋದು, ಇವರೆಲ್ಲ ರಾಕ್ಷಸರೇ. ಇವ್ರು ಕೇಳಿದ್ದೆಲ್ಲ ಭಗವಂತ ಕೊಡಬೇಕಂತ ಏನೂ ಇರಲಿಲ್ಲ. ಬಟ್ ಯಾವಾಗ ಇವ್ರು ಕೇಳ್ಕೊಳ್ಳೋದನ್ನ ತಪಸ್ಸಿನ ರೀತಿ ಕೇಳ್ಕೊಂಡ್ರೋ, ಆಗ ಯೂನಿವರ್ಸ್ಗೂ ಏನೂ ಮಾಡಲಿಕ್ಕಾಗಿಲ್ಲ, ಕೊಟ್ಟೇ ಕೊಡಬೇಕಾಯ್ತು. ಅವ್ರಿಗೆ ಆಶೀರ್ವಾದ, ವರ ಏನು ಕೇಳ್ಕೊಂಡ್ರೋ ಅದು ನಿಜವಾಗ್ಲೂ ಅವ್ರಿಗೆ ಸಿಕ್ತು. ಯಾವಾಗ ನಾವು ಆ ರೀತಿ ತಪಸ್ಸು ಮಾಡ್ತೀವೋ, ನಮಗೇನು ಬೇಕೋ ಅದರ ಮೇಲೆ ನಮಗೆ ತಪಸ್ಸಿರಬೇಕು, ಗೊತ್ತಿರಲಿ, ಬರೀ ಕೇಳ್ಕೊಳ್ಳೋದಾಗಿರಬಾರ್ದು. ನಾನು ತುಂಬ ಸಲ ಹೇಳಿದ್ದೇನೆ, ತುಂಬ ಜನಕ್ಕೆ ನಮಗಿರುವಂಥದ್ದು ವಿಶಸ್ ಮಾತ್ರ. ವಿಶಸ್ ಅಂತಂದರೆ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತೀವಿ ನೋಡಿ. ಐ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್, ಐ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ಇಲ್ಲೆಲ್ಲ ಏನಿರೋದು? ಸಂಕಲ್ಪ ಇಲ್ಲ, ಇಲ್ಲಿ ವಿಶ್ ಮಾತ್ರ. ನಿಜವಾಗ್ಲೂ ಅದರಲ್ಲಿ ಅರ್ಥನೇ ಇಲ್ಲ. ನಾವು ಯಾರಿಗಾದರೂ ಆಶೀರ್ವಾದ ಮಾಡಿದಾಗ ನಮ್ಮ ಸನಾತನ ಧರ್ಮದ ಪ್ರಕಾರ ನಾವು ವಿಶ್ ಮಾಡಲ್ಲ, ಸಂಕಲ್ಪ ಮಾಡ್ಕೊಳ್ತೇವೆ. ದೀರ್ಘಾಯುಷ್ಮಾನ್ ಭವ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಹಲವಾರು ಈ ರೀತಿ ಒಂದು ಮಂತ್ರಗಳಿದ್ದಾವೆ. ನಾವು ಯಾರೇ ಒಬ್ಬರಿಗೆ ಏನಾದರೂ ಕೋರ್ಕೊಂಡ್ರೆ ಅದು ಆಗಬೇಕು ಅಂತಂದರೆ ಅದು ಸಂಕಲ್ಪ ಆಗಿರಬೇಕು, ಕೇವಲ ವಿಶ್ ಆಗಿರಬಾರ್ದು, ಗೊತ್ತಿರಲಿ. ಸೊ ಇದು ಒಂದು ನಿಮಗೆ ಮಾಹಿತಿ ಕೊಡಬೇಕಿತ್ತು. ಮೂರನೇದು ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ಗೊತ್ತಿರಬೇಕು. ಒಂದು ವೇಳೆ ನಾನು ನಿಮ್ಮನ್ನು ಕೇಳೋವಂಥದ್ದು, ಹಣ ಮಾಡಬೇಕು, ಹೆಚ್ಚು ದುಡ್ಡು ಬರಬೇಕು, ಹೆಚ್ಚು ಫೇಮಸ್ ಆಗಬೇಕು ಅಂತ ನಾನು ಅಂದುಕೊಂಡಿದ್ದರೆ ಯಾವ ಗೇಮ್ ಆಡಬೇಕು ನಾನು? ಈಗ ನನಗೆ ತುಂಬ ಖುಷಿ ಇರೋದು ಖೋಖೋ ಅಂದರೆ ತುಂಬ ಇಷ್ಟನಪ್ಪ. ಈಗ ನಾನು ಖೋಖೋ ಆಡಿದ್ರೆ ದುಡ್ಡು ಬರುತ್ತಾ, ಫೇಮಸ್ ಆಗ್ತೇನಾ? ಅಥವಾ ಒಂದು ವೇಳೆ ನನಗೆ ಈ ಗಿಲ್ಲಿ ದಂಡ ಎಲ್ಲ ಆಡ್ತಿದ್ವಲ್ಲ ಚಿಕ್ಕ ಮಕ್ಕಳಲ್ಲಿ, ಗಿಲ್ಲಿ ದಾಂಡ ಅಂದರೆ ತುಂಬ ಇಷ್ಟನಪ್ಪ. ನಾನು ಗಿಲ್ಲಿ ದಂಡ ಆಡಿದ್ರೆ ವರ್ಲ್ಡ್ ಫೇಮಸ್ ಆಗಿಬಿಟ್ಟು ನನಗೆ ದುಡ್ಡು ಬಂದುಬಿಡುತ್ತಾ? ಅಥವಾ ಹಾಕಿ ಆಡಿದ್ರೆ, ಅಥವಾ ಕಬಡ್ಡಿ ಆಡಿದ್ರೆ, ಅಥವಾ ಇನ್ನೂ ಅನೇಕ ಸ್ಪೋರ್ಟ್ಸ್ ಇದ್ದಾವಲ್ಲ, ಅದನ್ನು ಆಡಿದ್ರೆ ನಮ್ಗೆ ದುಡ್ಡು ಬಂದುಬಿಡುತ್ತಾ? ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸ್ಪೋರ್ಟ್, ಎವ್ರಿ ಸ್ಪೋರ್ಟ್ ಈಸ್ ಬ್ಯೂಟಿಫುಲ್. ಎಲ್ಲ ಆಟಗಳು, ಕ್ರೀಡೆ ಒಳ್ಳೆಯದೇ ನಮಗೆ. ಬಟ್ ಆದರೆ ಹಣ ಬೇಕು ಅನ್ನೋದಾದರೆ ನಾವು ಯಾವ ಸ್ಪೋರ್ಟ್ಸಲ್ಲಿ ನಾವಿರಬೇಕು, ಯಾವ ಸ್ಪೋರ್ಟ್ಸಲ್ಲಿ ಪರಿಣತಿ ಇರಬೇಕು? ಪ್ರಾಬ್ಲಿ ನಿಮಗೆಲ್ಲ ಅರ್ಥ ಸಿಕ್ಕಿರುತ್ತೆ, ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ. ಕ್ರಿಕೆಟ್ ಆಡಿದ್ರೆ
ಅಥವಾ ಫುಟ್ಬಾಲ್, ಸಾಕರ್ ಈಸ್ ವೆರಿ ಫೇಮಸ್, ಮೇ ಬಿ ನಾಟ್ ಇನ್ ಇಂಡಿಯಾ ಬಟ್ ಅಕ್ರಾಸ್ ದ ಗ್ಲೋಬ್ ಇಟ್ ಈಸ್ ವೆರಿ ಫೇಮಸ್. ಸೊ ಯಾವ ಆಟ ಆಡಬೇಕು ಅಂತ ಗೊತ್ತಿರಬೇಕು, ಇರ್ರೆಸ್ಪೆಕ್ಟಿವ್ ವೆದರ್ ಐ ಲೈಕ್ ಇಟ್ ಆರ್ ನಾಟ್. ನನಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಹೋದರೂ, ಇಷ್ಟ ಇರೋದು ಖೋಖೋನೇ ಆಗಿರ್ಬೋದು, ಕಬಡ್ಡಿನೇ ಆಗಿರ್ಬೋದು, ಬಟ್ ಆದರೆ ಕಲಿಯುಗದಲ್ಲಿ ಈ ಕಾಲಮಾನಘಟ್ಟದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಕ್ರಿಕೆಟೇ ಆಡಬೇಕೇನೋ, ಇಷ್ಟ ಇಲ್ಲದೆ ಹೋದರೂ ಇಷ್ಟಪಟ್ಟು ಆಡಬೇಕೇನೋ, ಇಷ್ಟಪಟ್ಟು ಫುಟ್ಬಾಲ್ ಆಡಬೇಕೇನೋ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಕಲಿಯುವಂಥ ವಿಚಾರಗಳಾಗ್ಬೋದು, ಮಾಡೋ ವ್ಯಾಪಾರಗಳು, ಬಿಸ್ನೆಸ್ಗಳಾಗ್ಬೋದು. ನಾವು ಅಂದ್ಕೊಂಡಿರ್ತೀವಿ ನನಗೆ ಇದು ಮಾತ್ರ ಗೊತ್ತಿರೋದು, ಇದು ಮಾತ್ರ ನನಗಿಷ್ಟ, ಇಷ್ಟೇ ನನಗೆ, ಇದರಲ್ಲೇ ನಾನು ದುಡ್ಡು ಮಾಡಬೇಕು. ಸಾರಿ, ಇಟ್ಸ್ ಲೈಕ್ ಯು ಆರ್ ಸೇಯಿಂಗ್ ಖೋಖೋ ಮಾತ್ರ ಗೊತ್ತು, ನಾನು ಖೋಖೋದಲ್ಲೇ ಶ್ರೀಮಂತ ಆಗಬೇಕು, ಎಲ್ಲ ಬರಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಯೂನಿವರ್ಸ್ ನಿಮ್ಗೆ ಆಶೀರ್ವಾದ ಮಾಡುತ್ತೆ? ಸೊ ನಮ್ಮ ಮೈಂಡ್ಗೆ ಗೊತ್ತಿದೆ, ನಮ್ಮ ಮೈಂಡ್ ಅನ್ನುವಂಥದ್ದು ಬ್ರಹ್ಮಶಕ್ತಿ, ಇದಕ್ಕೆ ಎಲ್ಲ ಗೊತ್ತು. ಅದೇ ನಮ್ಮ ಜೊತೆ ಮಾತಾಡಿ ಹೇಳುತ್ತೆ, ಮರಯ ಇದು ಮಾಡಬೇಡ ಕಣಯ್ಯ, ಇದು ಮಾಡು, ಈಗ ಮಾಡಬೇಡ, ಈ ರೀತಿ ಮಾಡು. ಸುಮ್ಮನೆ ಕೂತಿದ್ರೆ ಆಗಲ್ಲ, ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀನು ಬಾ. ನಿನ್ನ ಮಾರ್ಕೆಟ್ ಅನ್ನುವಂಥದ್ದು ಈಗ ಸೀಮಿತವಾಗಿ ಯಾವುದೋ ಒಂದು ಜಾಗದಲ್ಲಿ ಇರೋವಂಥದ್ದಲ್ಲ, ಅಲ್ಲೂ ಇರಲಿ. ಅದ್ರ ಜೊತೆ ನೀನು ಸೋಷಿಯಲ್ ಮೀಡಿಯಾದಲ್ಲಿರಬೇಕು, ಇನ್ಸ್ಟಾಗ್ರಾಮಲ್ಲಿರಬೇಕು, ಫೇಸ್ಬುಕ್ಕಲ್ಲಿರಬೇಕು, ನೀನು ಯೂಟ್ಯೂಬಲ್ಲಿರಬೇಕು, ಇನ್ನೂ ಅನೇಕ ಯಾವ ಮಾಧ್ಯಮಗಳಿದೆಯೋ ಅದರಲ್ಲೆಲ್ಲ ನಿನ್ನ ವ್ಯಾಪಾರವನ್ನು ತೆಗೆದುಕೊಂಡು ಬಾ, ಎಲ್ಲರಿಗೂ ಗೊತ್ತಾಗಲಿ. ಜಸ್ಟ್ ಇಮ್ಯಾಜಿನ್, ನಾನು ಈಗ ಚಿಕ್ಕಪೇಟೆ ಮೆಜೆಸ್ಟಿಕ್ಕಲ್ಲಿರೋದಕ್ಕಿಂತ ದೊಡ್ಡ ಮಾರ್ಕೆಟ್ ಯಾವುದು? ನಮಗೆ ಸೋಷಿಯಲ್ ಮೀಡಿಯಾ. ಅದರಲ್ಲಿ ನಾವಿದ್ದೀವ. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ನಿಮ್ಮ ಸುಪ್ತ ಚೇತನ ಮನಸ್ಸು, ಆ ಯೂನಿವರ್ಸೇ ನಿಮ್ಮ ಜೊತೆ ಮಾತಾಡಿ ತಿಳಿಸ್ಕೊಡುತ್ತೆ. ಹೀಗೆ ಮಾಡಪ್ಪ ವ್ಯಾಪಾರ, ಆಗ ಮಾತ್ರ ನಾವು ಅಭಿವೃದ್ಧಿ ಆಗೋದಕ್ಕೆ, ಶ್ರೀಮಂತರಾಗೋದಕ್ಕೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಅಂತಂತೇಳಿ ಯೂನಿವರ್ಸ್ ಹೇಳುವಂಥದ್ದು. ಗೊತ್ತಿರಲಿ ನಿಮಗೆ, ಎಲ್ಲ ಸಾಧ್ಯ ನಮಗೆ. ಕೇವಲ ಯಾವುದೋ ಒಂದು ವಿಚಾರ, ಎರಡು ವಿಚಾರ ಮಾಡೋದಕ್ಕೆಲ್ಲ ನಮ್ಗೆ ಗೊತ್ತಿರೋವಂಥದ್ದು. ಯಾವುದನ್ನು ಬೇಕಾದರೂ ಮಾಡ್ಬೋದು, ಮನಸ್ಸು ಮಾಡಿದರೆ ಮಾತ್ರ. ಒಂದು ವೇಳೆ ಮನಸ್ಸು ಮಾಡಲ್ಲ, ಇಷ್ಟೇ ಅಂತ ಅಂದ್ಕೊಂಡ್ರೆ ಯೂನಿವರ್ಸ್ ಅದನ್ನೂ ಒಪ್ಪುತ್ತೆ, ಅದಕ್ಕೂ ತಥಾಸ್ತು ಅಂತ ಹೇಳುತ್ತೆ. ಅಷ್ಟೇ ಹೋಗಪ್ಪ, ನಿನಗಿಷ್ಟೇ ಸಾಕಾ? ಅಷ್ಟೇ ಸಾಕು, ಹೋಗು ಅಷ್ಟೇ. ನಿನಗೆಲ್ಲ ಬೇಕಾ? ಅದು ಬೇಕು, ಇದು ಬೇಕು, ನಾನು ಮಾಡ್ತೀನಿ, ನಾನು ಇದ್ದೀನಿ ಅಂತಂದರೆ ಯೂನಿವರ್ಸ್ ಬಂದು ನಮ್ಮ ಜೊತೆ ನಿಂತ್ಕೊಂಡು ಹೇಳುತ್ತೆ, ನಾನು ನಿನ್ನ ಜೊತೆ ಇರ್ತೀನಿ, ಕೈ ಜೋಡಿಸ್ತೇನೆ, ನಾನು ನಿನ್ನ ಪಾರ್ಟ್ನರ್ ಆಗಿರ್ತೇನೆ, ಮಾಡ್ಬಾ, ನಾನು ಸಾಥ್ ಕೊಡ್ತೀನಿ ಅಂತ ಯೂನಿವರ್ಸ್ ಬಂದು ನಿಂತ್ಕೊಳ್ಳುತ್ತೆ. ಮನಸ್ಸಿದ್ರೆ ಮಾತ್ರ ಗೊತ್ತಿರಲಿ. ಸೊ ಹಾಗಾಗಿ ನಮಗೆ ಹಣ ಬರಬೇಕು, ಮನೆ ಕಟ್ಟಬೇಕು, ನಾವು ಜಮೀನು ತೆಗೆದುಕೊಳ್ಬೇಕು, ಪ್ಯಾಸಿವ್ ಇನ್ಕಮ್ ಬರಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರಪಂಚ ಎಲ್ಲ ಸುತ್ಕೊಂಡು ಬರಬೇಕು, ನಮ್ಮ ಮಕ್ಕಳಿಗೆ ಇಂಥದ್ದು ಕೊಡಬೇಕು, ನಾವೆಲ್ಲ ಹೀಗೆ ಜೀವನ ಮಾಡಬೇಕು, ರಿಟೈರ್ಮೆಂಟ್ ಸ್ಟೇಜಲ್ಲಿ ಇಷ್ಟು ಹಣ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು ಅನ್ನೋಂಥದ್ದಾದರೆ ನಾವೀಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು. ಹೇಗೆ ಮಾಡಬೇಕು, ಯಾವ ವ್ಯಾಪಾರ ಮಾಡಬೇಕು ಇಂಥದ್ರ ಬಗ್ಗೆ ನಾನು ಏಪ್ರಿಲ್ 26ನೇ ತಾರೀಕಿನಂದು ಸ್ಪೆಷಲ್ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಹೇಗೆ ಮಿನಿಮಮ್ 10 ಕೋಟಿ ರೂಪಾಯಿ ಮಾಡೋವಂಥದ್ದು, ಹೇಗೆ ಪ್ರತಿ ತಿಂಗಳು ಮಿನಿಮಮ್ 3 ಲಕ್ಷ ಆದಾಯವನ್ನು ಸಂಪಾದನೆ ಮಾಡೋವಂಥದ್ದು ತಿಳಿಸ್ಕೊಡ್ತೇನೆ. ಇವತ್ತಿನ ವಿಶ್ವತಂತ್ರ ಟೆಕ್ನಿಕ್ಗೆ ಬರೋದಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಯಾರೆಲ್ಲ ಸ್ಟಕ್ ಆಗಿದ್ದೀರೋ ಜೀವನದಲ್ಲಿ, ಯಾರೆಲ್ಲ ಪ್ರತಿ ತಿಂಗಳು ಕನಿಷ್ಠ 3 ಲಕ್ಷ ಸಂಪಾದನೆ ಮಾಡೋ ಅವಕಾಶಗಳು ನಿಮ್ಗೆ ಕಾಣ್ತಿಲ್ವೋ, ಗೊತ್ತಾಗ್ತಿಲ್ವೋ ಅಂಥವ್ರಿಗೆ ಈ ಟೆಕ್ನಿಕ್ ಆಗಿರುತ್ತೆ. ಈಸಿಯಾಗಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಪ್ರತಿದಿನ ಎಲ್ಲಿ ತನಕ ನಿಮಗಿದು ಗೋಚರಿಸಲ್ವೋ ಅಲ್ಲಿ ತನಕ ಇದನ್ನು ಮಾಡಬೇಕು, ಗೊತ್ತಿರಲಿ. ಬ್ರಾಹ್ಮಿ ಮುಹೂರ್ತದಲ್ಲಿದೆ ಹೇಳಬೇಕು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ನಿತ್ಯ ಕರ್ಮಗಳೇನಿದೆಯೋ ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಬೇಕು ಅಂತಂದರೆ ಆ ಸ್ನಾನದ ನೀರಿಗೆ 1 ಹಿಡಿ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಸೊ ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಗೊತ್ತಿರಲಿ, ಬಿಸಿನೀರಲ್ಲ. ಯಾಕಂತಂದರೆ ಈ ಸುಪ್ತ ಚೇತನ ಮನಸ್ಸು ಜಾಗೃತಗೊಳ್ಳಬೇಕು ಅಂತಂದರೆ ಕೆಲವು ನಿಯಮಗಳಿದೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ತಣ್ಣೀರಲ್ಲಿ ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಮಾಡಿ ಆದಮೇಲೆ ಅರಳಿ ಮರದ ಹತ್ರ ಹೋಗಿ. ನೀವು ಸರ್ವೇ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಎಲ್ಲ ಕಡೆ ಅರಳಿ ಮರಗಳಿದೆ, ವಿಶೇಷವಾಗಿ ಹಳ್ಳಿಗಳಲ್ಲಿ ಅರಳಿ ಕಟ್ಟೆಗಳು ಇರುತ್ತೆ. ಅರಳಿ ಮರದ ಸುತ್ತ ಕಟ್ಟೆ ಕಟ್ಟಿರ್ತಾರೆ. ಅಂಥ ಜಾಗಕ್ಕೆ ಹೋಗಿ ಒಂದು 9 ನಿಮಿಷ ಮೌನವಾಗಿ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಇಷ್ಟೇ ಕೇಳ್ಕೊಳ್ಬೇಕು, ನಾನು ಪ್ರತಿ ತಿಂಗಳು 3 ಲಕ್ಷ ದುಡಿಬೇಕು. ಆ 3 ಲಕ್ಷಕ್ಕೆ ಅನುಗುಣವಾದ 3 ಲಕ್ಷ ದುಡಿಯೋದಕ್ಕೆ ಬೇಕಾಗುವಂಥ ಅವಕಾಶವನ್ನು ಭಗವಂತ ನನಗೆ ಕೊಡು, ನನಗೆ ತೋರಿಸ್ಕೊಡು, ನನಗೆ ಹೇಳಿಕೊಡು ಅಂತಂತೇಳಿ ಯಾರ ಜೊತೆ ಮಾತಾಡೋದು?
ನಿಮ್ಮ ಜೊತೆ ನೀವು ಅಂತಂದರೆ ನೀವು ಮಾತ್ರ ಅಲ್ಲ ಇಲ್ಲಿರುವಂಥದ್ದು, ನಿಮ್ಮ ಆತ್ಮ ಪರಮಾತ್ಮಂದಾಗಿದೆ ಗೊತ್ತಿರಲಿ. ನಿಮ್ಮ ಮನಸ್ಸು ಅಂತ ನೀವು ಅಂದ್ಕೊಂಡಿದ್ದೀರಾ, ಆ ಮನಸ್ಸು ಭಗವಂತಂದು ಗೊತ್ತಿರಲಿ. ಪ್ರಾಣ ನಮ್ಮದಲ್ಲ, ಅವನು ಕೊಟ್ಟಿರೋ ಅಂಥದ್ದು. ಸೊ ಹಾಗಾಗಿ ಅವನೆಲ್ಲಿದ್ದಾನೆ? ನಮ್ಮ ಜೊತೆ ಇದ್ದಾನೆ. ಅರಳಿ ಮರ ಯಾಕೆ? ಅರಳಿ ಮರ ಅನ್ನುವಂಥದ್ದು ಈ ಭೂಲೋಕದ ಗಿಡ ಅಲ್ಲ, ಇದು ದೇವಲೋಕದಿಂದ ಸ್ವರ್ಗಲೋಕದಿಂದ ಬಂದಿರುವಂಥದ್ದು. ಹಾಗಾಗಿ ಅದರಲ್ಲಿ ಆ ಮಹಾವಿಷ್ಣು ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನುವಂಥದ್ದು ನಮ್ಮ ಒಂದು ನಂಬಿಕೆ. ಸೊ ದಯವಿಟ್ಟು ಇದನ್ನು ಮಾಡಿ. ಎಷ್ಟು ದಿನ ಮಾಡಬೇಕು? ಎಷ್ಟು ದಿನದ ತನಕ ನಿಮಗೆ ಈ ಜಾಗೃತ ಬರಲ್ವೋ ಅಂತಂದರೆ, ಈ ವಿವೇಕ ಅನ್ನುವಂಥದ್ದು ಬರೋದಿಲ್ವೋ, ಕನಿಷ್ಠ 3 ಲಕ್ಷ ದುಡಿಯೋಕ್ಕೆ ಬೇಕಾಗಿರುವಂಥ ಒಂದು ಮನಸ್ಥಿತಿ ಬರಲ್ವೋ, ಅಲ್ಲಿ ತನಕ ಮಾಡಬೇಕು. ಯೂಶ್ವಲಿ ನನ್ನ ಪ್ರಕಾರ ತುಂಬ ಜನಕ್ಕೆ ನಾನು ಹೇಳಿದ್ದೇನೆ, ತುಂಬ ಜನ ಮಾಡಿದ್ದಾರೆ, ಅವ್ರಿಗೆ ಬಂದಿರೋವಂಥದ್ದು 3 ದಿನದೊಳಗಡೆ ಗೊತ್ತಾಗ್ಬಿಡುತ್ತೆ, ಅಥವಾ ಮ್ಯಾಕ್ಸಿಮಮ್ 9 ದಿನದೊಳಗಡೆ ಗೊತ್ತಾಗ್ಬಿಡುತ್ತೆ. ಸೊ ದಯವಿಟ್ಟು ಮಾಡಿ. ನಥಿಂಗ್ ರಾಂಗ್, ಇದಕ್ಕೇನು ಖರ್ಚೇ ಆಗೋದಿಲ್ಲ. ನೀವು ಒಬ್ಬರೇ ಮಾಡುವಂಥದ್ದು, ಯಾರಿಗೂ ಸಹ ಹೇಳಬೇಡಿ. ನಿಮ್ಮ ಫ್ರೆಂಡ್ಸ್ಗಾಗಲಿ ಮನೆಯಲ್ಲಾಗಲಿ ಯಾರಿಗೂ ಸಹ ನೀವೇನು ಮಾಡ್ತಿದ್ದೀರಾ ಅಂತ ಹೇಳದೇ ಮಾಡಿದಾಗ ನಿಮಗೆ ಫಲ ಅನ್ನುವಂಥದ್ದು, ಫ್ರೂಟ್ ಅನ್ನುವಂಥದ್ದು ಬೇಗ ಸಿಗುತ್ತೆ. ಯಾರಿಗಾದ್ರೂ ಹೇಳಿಕೊಂಡ್ರೆ ದೃಷ್ಟಿದೋಷ ಆಗುತ್ತೆ. ನಿಮಗೇನು ಬೇಕೋ, ಯೂನಿವರ್ಸ್ ಏನು ಹೇಳಬೇಕು ಮಾತಾಡಬೇಕು ಅಂತಿತ್ತೋ ಅದು ನೀವು ಬಯಸ್ದಾಗೆ ಸಿಗಲ್ಲ, ಗೊತ್ತಿರಲಿ. ಸೊ ಯಾರಿಗೂ ಹೇಳ್ಬೇಡಿ, ಸೀಕ್ರೆಟಾಗಿ ಇದನ್ನು ಮಾಡಿ. ನಿಮಗೇನು ಬೇಕೋ ಆ ಮಾರ್ಗದರ್ಶನ ನಾನೆಲ್ಲ ಕೊಡುವಂಥದ್ದು, ಭಗವಂತ ನಿಮಗೆ ಕೊಡ್ತಾನೆ. ಸೊ ಎಲ್ಲರೂ ಮಾಡಿ. ಎಲ್ಲರೂ ಮಿನಿಮಮ್ ಪ್ರತಿ ತಿಂಗಳು 3 ಲಕ್ಷ ದುಡಿಲೇಬೇಕು. ಕನಿಷ್ಠ 10 ಕೋಟಿ ರೂಪಾಯಿಯನ್ನು ನಾವು ಮಾಡಿಟ್ಕೊಳ್ಬೇಕು, ನಮಗೆ ಗೊತ್ತಿರಲಿ. ಓಕೆ, ಮುಂಬರುವ 12ನೇ ತಾರೀಕು, ಇನ್ನೇನು ನೆಕ್ಸ್ಟ್ ಕಪಲ್ ಆಫ್ ಡೇಸ್, ಇನ್ನೇನು ಕೆಲವೇ ದಿನಗಳಲ್ಲಿ ವರ್ಕ್ಶಾಪ್ ಇದೆ. ಫೌಂಡೇಶನ್ ವರ್ಕ್ಶಾಪ್ ಏಪ್ರಿಲ್ 12ನೇ ತಾರೀಕು 2026. ಯಾರೆಲ್ಲ ಈ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ಅವರೆಲ್ಲರೂ 2026ರಲ್ಲಿ ಒಂದು ಜಮೀನನ್ನು ಸಂಪಾದನೆ ಮಾಡ್ತೀರಾ. ಆ ಆಶೀರ್ವಾದವನ್ನು ನಾನು ಮಾಡ್ತಿದ್ದೇನೆ. ಯಾರೆಲ್ಲ ಮಿನಿಮಮ್ 1 ಎಕರೆ ಜಮೀನು ತೆಗೆದುಕೊಳ್ಬೇಕು, ಒಂದು ಸೈಟ್ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ಬಾಡಿಗೆ ಬರೋ ಥರ ಒಂದು ಮನೆಗಳನ್ನು ಕಟ್ಕೊಳ್ಬೇಕು, ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅಂಥವ್ರಿಗೆ ಈ ಕಾರ್ಯಾಗಾರವಾಗಿರುತ್ತೆ. ಬರೋರಿಗೆಲ್ಲ ನನ್ನ ಆಶೀರ್ವಾದ ಇರುತ್ತೆ. ನೀವು ಬರಬೇಕಂದ್ರೆ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಬರಬೇಕು. ಆ ತೆಂಗಿನಕಾಯಿಗೆ ಒಂದು ಸಂಕಲ್ಪ, ವಿಶೇಷವಾಗಿ ಮನೆ ಕಟ್ಟುವ ಸಂಕಲ್ಪವಾಗಲಿ ಅಥವಾ ಜಮೀನು ತೆಗೆದುಕೊಳ್ಳೋ ಸಂಕಲ್ಪವಾಗಲಿ, ಅದನ್ನು ಅಂದುಕೊಂಡು ಆ ತೆಂಗಿನಕಾಯನ್ನು ತೆಗೆದುಕೊಂಡು ಬನ್ನಿ. ನಾನು ಆಶೀರ್ವಾದ ಮಾಡ್ತೇನೆ. ಖಂಡಿತವಾಗಿ 2026ನೇ ಇಸ್ವಿಯಲ್ಲಿ ನೀವು ಜಮೀನು ತೆಗೆದುಕೊಳ್ತೀರ. ಒಂದು ವೇಳೆ ಲಿಟಿಗೇಷನ್ ಇದ್ದರೆ ಆ ಲಿಟಿಗೇಷನ್ ಪರಿಹಾರ ಆಗುತ್ತೆ, ಗೊತ್ತಿರಲಿ. ಓಕೆ, ಅಲ್ಲಿ ತನಕ ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ಮಾಹಿತಿಯನ್ನು ಗುರೂಜಿಯವರು ಹಂಚ್ಕೊಳ್ತಾ ಇರ್ತಾರೆ. ನೀವು ಗುರೂಜಿಯವರೊಂದಿಗೆ 1-to-1 ಮಾತಾಡಬೇಕು ಅಂತ ಇಚ್ಛಿಸಿದಲ್ಲಿ, ಅಥವಾ ನಿಮ್ಮದೊಂದು ಪರ್ಟಿಕ್ಯುಲರ್ ಸಮಸ್ಯೆ ಇದೆ, ಅದರಿಂದ ಗುರೂಜಿಯವರಿಂದ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಅಂದಲ್ಲಿ, ನೀವು ಗುರೂಜಿಯವರ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಬಹುದು. ಇದರ ಉಪಯೋಗಗಳೇನು ಅಂತಂದರೆ, ಒಂದಷ್ಟು ಬಹಳ ವಿಶೇಷವಾದಂತಹ ಟಿಪ್ಸ್ಗಳನ್ನು ಸ್ಪೆಷಲ್ ಸಬ್ಸ್ಕ್ರೈಬ್ ಆದವರಿಗೆ ಗುರೂಜಿಯವರು ಕೊಡ್ತಾ ಇರ್ತಾರೆ. ನಿಮ್ದೇನೇ ಸಮಸ್ಯೆ ಇದ್ರೂ ಅದಕ್ಕೆ ನಿರ್ದಿಷ್ಟವಾದಂತಹ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಸೊ ಈ ರೀತಿ ಪರಿಹಾರ ನಿಮಗೂ ಬೇಕಾಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬಹುದು. ಈ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಏನು, ಇದೇ ಏಪ್ರಿಲ್ 26ಕ್ಕೆ ಗುರೂಜಿಯವರ ಬಿಸ್ನೆಸ್ ವರ್ಕ್ಶಾಪ್ ನಡೀತಾ ಇದೆ. ಮೊದಲ ಬಾರಿಗೆ ಆಫ್ಲೈನ್ನಲ್ಲಿ ಈ ಬಿಸ್ನೆಸ್ ವರ್ಕ್ಶಾಪನ್ನು ಗುರೂಜಿಯವರು ನಡೆಸ್ತಾ ಇದ್ದಾರೆ. ಕೇವಲ ಲಿಮಿಟೆಡ್ ಸೀಟ್ಗಳು ಮಾತ್ರ ಲಭ್ಯ ಇರೋದ್ರಿಂದ ಮೊದಲೇ ನೀವು ಬುಕ್ಕಿಂಗನ್ನು ಮಾಡಿಕೊಂಡು ಈ ಬಿಸ್ನೆಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ಇದರ ವಿಶೇಷತೆ ಏನಂತಂದರೆ, ಅತಿ ಹೆಚ್ಚು ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತಾರೆ. ಬಿಸ್ನೆಸ್ಸನ್ನು ಯಾವ ರೀತಿ ಲಾಭದಾಯಕವಾಗಿ ಮಾಡ್ಕೊಳ್ಬಹುದು, ಅತಿ ಹೆಚ್ಚು ಲಾಭ ಗಳಿಸೋದು ಹೇಗೆ, ತಿಂಗಳಿಗೆ 8ರಿಂದ 10 ಲಕ್ಷ ಹೇಗೆ ಇನ್ಕಮ್ ಮಾಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಸ್ಪೆಷಲ್ ಟಿಪ್ಸನ್ನು ಗುರೂಜಿಯವರು ಈ ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ನೀವು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಏನು ಮಾಡಬೇಕು, ಕೆಳಕಂಡಂಥ ನಂಬರ್ಗೆ ಕರೆ ಮಾಡಿದ್ರೆ ನೀವು ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಂಡು ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.